ಈ ಕೋತಿ ಎತ್ ಕೂತ ಆಫ್ ಮಾಡಿದೀನಿ ಕ್ಯಾಮ್ರಾನ ನಿಜ. ನಿಜ ಆಫ್ ಮಾಡಿದೀನಿ ನೋಡು. ಕೆಳಕ್ಬಿಟ್ಟೆ ನೋಡಿ. ಇದೆಲ್ಲ ರಾತ್ರಿ ಜೋಡಿಸಿದ್ಕೆ ಎಷ್ಟೋ ಕೆಲಸ ಈಸಿ ಆಯಿತು. ಎಷ್ಟು ನೀಟ್ ಆಯ್ತು ಇವಾಗ ಎಲ್ಲ. ಕರೆಕ್ಟು. ಇದು ಮಾಡ್ಬಿಟ್ಟಿದ್ಯಲ್ಲ ಯಾವ್ದಾ? ಇಲ್ಲಿ ಊರ್ದ ಮಾಡಿಲ್ಲ ನೋಡಲಿ. ಹೋ ಧೂಳು ನೋಡಪ್ಪ. ಬನ್ರಿ ಬೇಗ ಪರ್ಕೆ ತಗೊಂಡು. ಆಮೇಲೆ ನಮ್ಮಿಬ್ರು ಕೈಲಿ ಇಳಿಸ್ಕೊಳಕ್ ಆಗಲ್ಲ ಕೆಲಸ ಕೊಟ್ಟೋದ್ರೆ. ಇಷ್ಟು ನೀಟಾಗಿ ಏನ ಸಂಪು ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಂ ನೋಡಿ ಎಷ್ಟೈತೆ. ಓಹೋ ಸುಮಾರು ದಿವಸ ಇರೋಂಗೆ ಆಗದಂಗೆ ಹೊಡೆದು ಅದು ಹಂಗೆ ಎಳ್ಕೊ, ಹಂಗೆ ಮುಂದೆ ಕೊಡಿ. ಹಂಗೆ ಹಂಗೆ ಏನಾರ ಕಟ್ಕೊಬಿಡ್ಬೇಕಿತ್ತು. ನೀ ಅಲ್ಲಿ ಹೋಗ್ಬೇಡ, ಕೆಳಗಡೆ ಹೊಡಿ. ಅಲ್ಲಿ ಸಂಪು ಕೆಳಗಡೆ ಹೊಡಿ. ನೀನು ಅಲ್ಲಿ ಹೋಗ್ಬೇಡ, ಕೆಳಗಡೆ ಹೊಡಿ. ನೋಡಲ್ಲಿ ಬಕ್ಕೋ ಕೆಳಗೆ. ಹಾಂ ಅಲ್ಲಿ ನಿನ್ನ ಡ್ರೆಸ್ ಹತ್ರ ಎಡತೆ ಕೈ ಹತ್ರ ಅಂಟ್ಕೊತದೆ ಡ್ರೆಸ್. ಅದೆಲ್ಲ ಹೋಗೋದಲ್ಲ, ಮೋಟ ಹೋಗೋದು. ಏನೋ ಆಗೋಗೋಯ್ತದು. ಏನು ಹಾಂ ಸುಮ್ಮನೆ ಅದನ್ನು ಪ್ಲಾಸ್ಟಿಕ್ ತಗೊಬಿಟ್ರೆ ನಾವು ಎಷ್ಟು ಉದ್ದನಾರ ಮಾಡ್ಕೋಬೋದು ಅದನ್ನ. ಹಾಂ ಹಾಂ ಹಿಡ್ಕೊ ಹಂಗೆಯ. ಯಾರಿಗಾರ ಕೊಟ್ಬಿಟ್ಟಿದ್ರೆ ಹೋಗಿರ್ತವೆ, ಇಲ್ಲಾಂದ್ರೆ ಎಲ್ಲೋ ಇರ್ತವೆ, ಇಲ್ಲೇ ಇರ್ತವೆ. ಇದೆಲ್ಲ ಫಸ್ಟು ಮೇಕೆ ಸುಸ್ಬೇಕು ಸಂಪು ಇದನ್ನೆಲ್ಲನೂ. ಬೇಕಾಗಿರೋವಿಂತ ಬೇಡದಿರೋವೇ ಜಾಸ್ತಿ ಇರೋದು ನಮ್ಮ ಮನೇಲಿ. ಕೊಟ್ಟು ತಾಮ ಅದು ಯಾವ ಅದೇ ನಾನೇ ನೋಡಿದ್ದ ನಾವು ನಾಳೆ ಮೇಕೆಸ್ತವ್ರಲ್ಲ ಅದನ್ನ ನೋಡಿ. ಎಲೆ ಜೊನ್ನೆ ಇಲ್ಲೇ ಅವೆ. ಏನ ಮಳೆಗೆ ಚಾವಕ್ಕೆ ಇದಕ್ಕೆ ಬೇಕಾಗ್ತದೆ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಪ್ ಏನು ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ವಾಯ್ಸ್ ಇಲ್ಲಿಂದ ಮಧ್ಯದಿಂದ ಹಲೋ ಹಾಯ್ ಅಂತ ಎಲ್ಲರಿಗೂ ವಿಶ್ ಮಾಡ್ತಾಯಿದ್ದೀನಿ. ಸೊ ನಾವು ಇದು ಬಂದು ವ್ಲಾಗು ಸಂಡೇದಾಗಿರುತ್ತೆ. ನಾವು ಸ್ಯಾಟರ್ಡೆ ಹೋಗಿದ್ದಲ್ವ ಊರಿಗೆ. ಎಷ್ಟಾಗುತ್ತೋ ಅಷ್ಟು ಒಂದು ರೂಮ್ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ವಿ. ಮಾರ್ನಿಂಗ್ ಎದ್ದು ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಲ್ಲ ಇರೋದೆಲ್ಲ ತೆಗೆದು ಎಲ್ಲ ಧೂಳೆಲ್ಲ ಒಡಿಸ್ಬಿಟ್ಟು, ನನಗೆ ಅಷ್ಟು ಪೂರ್ತಿ ಏಣಿ ಹಾಕ್ಕೊಂಡು ಮೇಲತ್ತು ನಿಂತ್ಕೊಂಡ್ರೆ ನನಗೆ ಸ್ವಲ್ಪ ತಲೆ ಸುತ್ತು ಬರುತ್ತೆ. ನನಗೆ ಕೆಳಗಡೆ ಜಾಸ್ತಿ ಹಳ್ಳ ಆ ಥರ ಎಲ್ಲ ನೋಡಿದ್ರೆ ನನಗೆ ಸ್ವಲ್ಪ ತಲೆ ಸುತ್ತು ಬರುತ್ತೆ. ಸೊ ಅವಳನ್ನೇ ಹತ್ತಿಸಿದೆ ನಾನು ವಾರ್ಗಿತ್ತಿನ. ಅವಳೇ ಹತ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ
ಧೂಳೆಲ್ಲ ಒಡೆದು ಮೇಲ್ಗಡೆ ಎಲ್ಲ ಬಟ್ಟೆ ಎಲ್ಲ ಹಿಂಡ್ಬಿಟ್ಟು ಕೊಟ್ಟೆ ಎಲ್ಲ ಒರೆಸ್ಕೊಂಡು ಬಂದ್ಲು ಸೆಲ್ಫ್ನ. ಆಮೇಲೆ ಪಾತ್ರೆ ಎಲ್ಲ ತೊಳೆದು ಎಲ್ಲ ಒಣಗಿದ ಮೇಲೆ ಎಲ್ಲ ಚೀಲಕ್ಕೆ ಕಟ್ಬಿಟ್ಟು ಎಲ್ಲ ಎತ್ತಿಟ್ಬಿಡೋಣ, ಜೋಡಿಸ್ಬಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಸ್ವಲ್ಪ ಅವ್ರು ಬಂದು ಸ್ವಲ್ಪ ಇವಾಗ ರಾಗಿ ಎಲ್ಲ ಈ ಹಬ್ಬದಷ್ಟೊತ್ತಿಗೆ ಈ ಮಂಗಳವಾರ ಬರೋದು ಮುನೇಶ್ವರಂದು ಮುನಿಯಪ್ಪ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಈ ಹಬ್ಬನ. ಸೊ ಈ ಹಬ್ಬದಷ್ಟೊತ್ತಿಗೆ ಯಾವಾಗಲೂ ಕೂಡ ಕಣ ಅಂತ ರಾಗಿ ಮಾಡ್ತಾರಲ್ವ, ಸೊ ಆ ರಾಗಿನ ಪೂರ್ತಿ ಎಲ್ಲ ಮುಗಿದು ಚೀಲನ ತೊಗೊಂಬಂದು ಮನೇಲಿಡ್ತಾರೆ. ಆ ರೀತಿ ಒಂದು ಪದ್ಧತಿ ಅವಾಗಿಂದ ನಡೆಸ್ಕೊಂಬಂದಿರೋದು. ಮುನಿಯಪ್ಪ ಹಬ್ಬ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮನೇಲಿ ರಾಗಿ ಇರಬೇಕು. ಸೊ ಆ ರೀತಿ ಹೊಸ ರಾಗಿನ ಮುನಿಯಪ್ಪಂಗೆ ಅಡುಗೆಗೆ ಹಾಕಿ ಹಿಟ್ಟು ರಾಗಿ ಹಿಟ್ಟನ್ನ ಮಾಡ್ತೀವಿ. ಸೊ ಅದೊಂದು ಪದ್ಧತಿ ಅವಾಗಿಂದ ನಡ್ಕೊಂಬಂದಿದೆ. ಆ ಕಾರಣಕ್ಕೋಸ್ಕರ ಎಲ್ಲ ಕಣಗಳನ್ನ ಹಾಕ್ಕೊಂಡು ಎಲ್ಲ ರಾಗಿ ಮಾಡ್ಕೋತಾ ಇರ್ತಾರೆ. ಸೊ ನಮಗೆ ಬಂದು ಯಾರು ಮಾಡಿಕೊಟ್ಟಿರ್ತಾರೋ ಸೊ ಹೋಗಿ ಇವರು ನಮ್ಮನೆಯವರು ಕೂಡ ಅವ್ರಿಗೆ ಮಾಡಿಕೊಡ್ಬೇಕು. ನಮ್ಮನೆದೆಲ್ಲ ಮುಗ್ದಿತ್ತು, ರಾಗಿ ಎಲ್ಲ ಮನೆಗೆ ಬಂದಿತ್ತು. ಸೊ ಇನ್ನೂ ಸುಮಾರು ಜನದ್ದು ಇರುತ್ತಲ್ವ. ಅದಲ್ಲದೆ ನಾನು ಆಗಲೇ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನಮ್ಮದು ಮುನಿಯಪ್ಪ ಬಂದು ಯಾವಾಗಲೂ 20 ಮೇಲೆ ಬೀಳ್ತಿದ್ದಿದ್ದು. ಸೊ ಈ ಸಲ ಏನೋ 3ನೇ ತಾರೀಕೆ ಬಿದ್ದೋಗಿತ್ತು. ಇದಕ್ಕೋಸ್ಕರ ನಮ್ಮ ಅತ್ತೆ ಹೋಗಿ ನಾನು ಮಾಡಿಕೊಡ್ಬೇಕಲ್ವ, ನಮಗೂ ಬಂದು ಮಾಡಿಕೊಟ್ಟಿದ್ದಾರೆ, ಈ ಜಾಸ್ತಿ ರಿಸ್ಕ್ ಮಾಡ್ಕೋಬೇಡಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತಾ ಇರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೋಗೋಷ್ಟೊತ್ತಿಗೆ ನಾನೊಬ್ಬಳೇ ಏಣಿ ಹಾಕಿ ಅವಳನ್ನ ಮೇಲತ್ತಿಸಿ ಎಲ್ಲ ಇಳಿಸ್ಕೊಂಡು, ಸ್ವಲ್ಪ ನನಗೂ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲ ಪಾತ್ರೆಗಳು ಎಲ್ಲ ಕೆಳಗಡೆ ಇಳಿಸಿದ ಮೇಲೆ ಆಮೇಲೆ ಅವಳು ನಾನು ಏನಾದರೂ ಮಾಡ್ಬೋದು. ಇಬ್ಬರೇ ಸ್ವಲ್ಪ ಕಷ್ಟ ಆಗುತ್ತೆ, ಒಬ್ಬರು ಏಣಿ ಹಿಡ್ಕೋಬೇಕಾಗುತ್ತೆ, ಒಬ್ಬರು ಅವಳ ಹತ್ರ ಇಳಿಸ್ಕೋಬೇಕಾಗುತ್ತೆ ಪಾತ್ರೆಗಳನ್ನ, ಏನೇನಾದರೂ ಇರುತ್ತಲ್ವ. ಸೊ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೋಗಮ್ಮ ನೀನು ಅಂತ ಹೇಳಿದೆ. ಅದಕ್ಕೆ ನಮ್ಮ ಅತ್ತೆ ಇದ್ದರು, ಸ್ವಲ್ಪ ಅವರು ಎಲ್ಪ್ ಮಾಡಿಬಿಟ್ಟು ಆಮೇಲೆ ಅವರು ಹೊರಟೋಗ್ಬಿಟ್ರು. ನಾನು ಅವಳು ಇಬ್ಬರೇ ಎಲ್ಲ ಎಷ್ಟೆಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತಂದು ಆಚೆ ಇಟ್ಕೊಂಡು ಎಲ್ಲ ಬೆಳಗ್ಗೆ ಎಲ್ಲ ಕೊಟ್ಟೆ. ಅವಳೆಲ್ಲ ತೊಳ್ಕೊಂಡು ಪಕ್ಕದಲ್ಲಿ ಜಾಗ ಇತ್ತು, ಸೊ ಅಲ್ಲೇ ಎಲ್ಲ ಪಾತ್ರೆಗಳನ್ನೆಲ್ಲ ದಬಾಕೊಂಡಿದ್ದಾಯಿತು. ಬಿಸಿಲು ಚೆನ್ನಾಗಿದ್ದರಿಂದ ಬೇಗನೂ ಕೂಡ ಪಾತ್ರೆಗಳೆಲ್ಲ ಒಣಗ್ತು ಅಂತಲೇ ಹೇಳ್ಬೋದು. ಒಂದೊಂದೇ ಕೆಲಸಗಳು ಮುಗಿಸ್ಕೊಂಡ್ರೆ ಬೇಗ ಈಸಿ ಆಗುತ್ತೆ. ಸೊ ಈ ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಷ್ಟು ಜನ ಇದ್ದರೂ, ಮನೆ ತುಂಬ ಜನ ಇದ್ದರೂ ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಂಗಳವಾರ ಹಬ್ಬ ಇದ್ದಿದ್ದು. ಸೊ ಈ ವ್ಲಾಗಲ್ಲಿ ಸಂಡೇ ಮತ್ತು ಮಂಡೇ 2 ದಿನದ ವ್ಲಾಗು ಇದು ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟು ವ್ಲಾಗಲ್ಲಿ ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ. ಈಗ ಸಂಡೇ ಮತ್ತು ಮಂಡೇ 2 ದಿನದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಹಬ್ಬದ್ದು ಅದು ಅತಿ ಶೀಘ್ರದಲ್ಲೇ ಬರುತ್ತೆ. ಸ್ವಲ್ಪ ಲೇಟ್ ಆಗ್ತಿದೆ, ಏನಕ್ಕಂದರೆ ಮತ್ತೆ ನಾನು ಊರಿಗೆ ಹೋಗೋದಕ್ಕೂ ಮುಂಚೆಲೇ ನಂದು ವಾಯ್ಸ್ ಎಲ್ಲ ಆಲ್ಮೋಸ್ಟ್ ಹೋಗಿತ್ತು. ಮತ್ತೆ ಊರಿಂದ ಬಂದಮೇಲೂ ಕೂಡ ಫುಲ್ಲು ವಾಯ್ಸ್ ಎಲ್ಲ ಹೋಗಿತ್ತು, ಮೂಗೆಲ್ಲ ಕಟ್ಕೊಬಿಟ್ಟಿತ್ತು. ನಂಗೆ ಹುಷಾರೇ ಇರಲಿಲ್ಲ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ವಾಯ್ಸ್ ಓವರ್ ಮೇಯ್ನು, ಒಂದು ವಿಡಿಯೋ ಅಂತ ಹೇಳಿದ್ರೆ ವಾಯ್ಸ್ ಓವರ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗೋದೇ ವಾಯ್ಸು. ಅದಿಲ್ಲದೇ ನಾವೇನು ಮಾಡೋದಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಅದೊಂದು ಇದಾಯಿತು. ಅದಲ್ಲದೆ ನನ್ನ ಮಕ್ಳುಗಳನ್ನ ಕಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಸಾಕಬೇಕಾಗಿ ಹೋಗುತ್ತೆ. ಸೋಪೆಲ್ಲ ಕೈಯೆಲ್ಲ ಉಜ್ಕೊಳ್ಳೋದು, ಪಾತ್ರೆ ಮುಟ್ಟೋದು, ನೀರಲ್ಲಿ ಆಟ ಆಡೋದು, ಬರೀ ಮಕ್ಕಳನ್ನ ತಡೆದೇ ಸಾಕಾಗೋಯ್ತು. ನನಗಂತೂ ನನ್ನ ವಾರ್ಗಿತಿಗಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋಗಳನ್ನೆಲ್ಲ ನನ್ನ ಮಗ ಮಾಡಿರೋದು. ಅವನ್ನ ರಿಕ್ವೆಸ್ಟ್ ಮಾಡೋದೇ ಆಯಿತು ನಾವು, ಒಂದು ಸ್ವಲ್ಪ ಮಾಡೋ, ಒಂದು 5 ನಿಮಿಷ ಮಾಡೋ. ಇನ್ನು ಟ್ರೈಪಾಡೆಲ್ಲ ತೊಗೊಂಬಂದು ಆಚೆ ಇಟ್ಕೊಂಡ್ರೆ ಇನ್ನು ರೋಡಲ್ಲಿ ಹೋಗೋರೆಲ್ಲ ಇವಳು ಯಾರು ಇವಳು ಇದನ್ನು ವೀಡಿಯೋ ಮಾಡ್ತಾ ಕೂತವಳೆ, ಗೊತ್ತಲ್ಲ ಹಳ್ಳಿ ಜನಗಳು ಯಾವ ಥರ ಅಂತ ಹೇಳ್ಬಿಟ್ಟು. ಸೊ ಆ ಕಾರಣಕ್ಕೋಸ್ಕರ ನಾನಂತೂ ವೀಡಿಯೋ ಎಲ್ಲ ಟ್ರೈಪಾಡ್ ಇಟ್ಕೊಂಡು ಆಚೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಇಟ್ಕೊ, ಒಂದು 2 ನಿಮಿಷ ಇಟ್ಕೊ. ನಾನು ಅಷ್ಟು ಡೀಪ್ ಕ್ಲೀನಿಂಗ್ ಮಾಡಿದ್ದೆಲ್ಲ ನಾನು ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ. ಜಸ್ಟ್ ನಾವು ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಷ್ಟೇ. ನಮ್ಮದು ಫುಲ್ಲು ತಲೆಯೆಲ್ಲ ಎಲ್ಲಿತ್ತು ಅಂದರೆ ಫಸ್ಟು ಮನೆ ಕ್ಲೀನ್ ಆಗಿಬಿಡ್ಬೇಕು. ಹೋಗಿರೋದೇ ಲೇಟಾಗಿ, ಒಂದು ವಾರ ಮುಂಚೆಲೇ ಹೋದರೆ ಏನೋ ಮಾಡ್ಬೋದು, ಬಟ್ ಪಾತ್ರೆ ತೊಳೆಯೋದೆಲ್ಲ ಐಡಿಯಾ ಇರಲಿಲ್ಲ. ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಹೊಡ್ಕೊಂಡು ಬೇರೆ ಥರ ನಮ್ಮದು ಐಡಿಯಾ ಇದ್ದಿದ್ದು. ಬಟ್ ಏನಂದರೆ ಎಲ್ಲ ಕಿತ್ತಿದ್ದೀವಲ್ವ, ಪಾತ್ರೆಗಳನ್ನೂ ಎಲ್ಲ ತೊಳೆದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದಾಯಿತು. ಇನ್ನು ಹಾಲಲ್ಲೆಲ್ಲ ಪಾತ್ರೆ ಏನಾದರೂ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಕಿತ್ತು ಎಲ್ಲ ಹಂಗಂಗೆ ಇಟ್ಬಿಟ್ಟು ಪಾತ್ರೆ ಹೊರಗಡೆ ಕೆಲಸ ಮುಗಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಎಲ್ಲ ದಬಾಕ್ಬಿಟ್ಟು ಆಮೇಲೆ ಒಳಗಡೆ ಹೋಗಿ ಹಾಲೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸ್ಕೊಂಡು ಆಮೇಲೆ ಪಾತ್ರೆಗಳನ್ನೆಲ್ಲ ಚೀಲ ಕಟ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮಾವ ನನ್ನ ಮೈದೆ ಎಲ್ಲ ಬಂದರು. ಅವ್ರು ಬಂದ ಮೇಲೆ ಅವ್ರ ಕೈಯಲ್ಲಿ ಎಲ್ಲ ಎತ್ತಿ ಇಡಿಸಿದ್ದಾಯಿತು. ಒಳಗಡೆ ಬಂದರೆ ಇನ್ನು ಇಷ್ಟೊಂದು ಕೆಲಸ ಐತೆ, ಇಲ್ಲೊಂದು ಅಲ್ಲೊಂದು ಇಲ್ಲೊಂದು.
ಎಲ್ಲ ಹೆಂಗೆ ಬಿದ್ದೈತೆ. ಫಿಶ್ ಟ್ಯಾಂಕ್ ತೊಳಿಬೇಕು, ಫ್ರಿಡ್ಜ್ ಕ್ಲೀನ್ ಮಾಡಬೇಕು, ಶೋಕೇಸ್ ಕ್ಲೀನ್ ಮಾಡಬೇಕು, ದೇವ್ರ ಮನೆ ಕ್ಲೀನ್ ಮಾಡಬೇಕು, ಎಷ್ಟು ಬಟ್ಟೆಗಳು ಇದೆಲ್ಲ ಜೋಡಿಸ್ಬೇಕು. ಸದ್ಯಕ್ಕೆ ರೂಮ್ ಒಂದು ಕ್ಲೀನ್ ಮಾಡಿದ್ವಿ. ಕೆಳಗಡೆ ಎಲ್ಲ ಗಲೀಜಿತ್ತು, ತೆಗೆದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೂಮು ಸಿಕ್ಕಾಬಟ್ಟೆ ದೊಡ್ಡದಾಗಿ ಕಾಣಿಸ್ತೈತಿ ಇವಾಗ ಗಲೀಜೆಲ್ಲ ತೆಗೆದ್ಮೇಲೆ. ಗಂಟ್ಲಂತೂ ಮುಕ್ಕಾಲು ಭಾಗ ಹೋಗ್ಬಿಟ್ಟೈತೆ, ಇನ್ನೊಂದು ಕಾಲು ಭಾಗ ಐತೆ. ಮೊದಲೇ ಹುಷಾರಿರಲಿಲ್ಲ. ಇನ್ನು ಕಿಚನಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿ ಇರೋದೆಲ್ಲ ತೆಗೆದಿದ್ದೀವಿ. ಪಾತ್ರೆಗಳು ಹಿಂಗೆ ಸಣ್ಣ ಪುಟ್ಟ ಪಾತ್ರೆಗಳು ಇದ್ದಾವೆ, ಇದೆಲ್ಲ ಪೂರ್ತಿ ತೆಗೆದಿದ್ದೀವಿ. ಧೂಳೆಲ್ಲ ಹೊಡೆದಾಗೈತೆ. ಈ ರೂಮು ಪೂರ್ತಿ ಕ್ಲೀನ್ ಆಯಿತು, ಎಲ್ಲ ನೀಟಾಗೆಲ್ಲ ಜೋಡಿಸಿದ್ದೀವಿ. ರಾಗಿ ಅಕ್ಕಿ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಭತ್ತ ಎಲ್ಲನೂ ಇದನ್ನು ಎಲ್ಲ ಕ್ಲೀನ್ ಮಾಡಿದ್ವಿ. ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಐತಿ. ನೋಡೋಣ, ಆದಷ್ಟು ಬೇಗ 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 ಮುಗಿಸ್ಕೊಳ್ಳೋಣ. ನಾನು ಎಷ್ಟೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೆಗಿಬೇಕಾದ್ರೆ ಅಲ್ಲಲ್ಲೇ ರಾ ವಾಯ್ಸ್ನ ಕೊಟ್ಟು ವೀಡಿಯೋಸ್ನ ಮುಗಿಸಿದ್ದೀನಿ. ಏನಕ್ಕಂದರೆ ಸ್ವಲ್ಪ ನನಗೂ ಎಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ಎಡಿಟಿಂಗು ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಸ್ವಲ್ಪ ನನಗೆ ಕೆಲಸ ಕಮ್ಮಿ ಆಗುತ್ತೆ ಅನ್ನೋದೊಂದು ಕಾರಣಕ್ಕೋಸ್ಕರ ಇವಾಗ ಅಲ್ಲಲ್ಲೇ ರಾ ವಾಯ್ಸ್ ಕೊಟ್ಟಿರೋದ್ರಿಂದ ನನಗೆ ವಿಡಿಯೋ ಎಡಿಟಿಂಗಲ್ಲಿ ಎಷ್ಟೋ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾವು ಕ್ಲೀನಿಂಗ್ ಕೆಲಸ ಮಾಡಿದ್ವಿ ಅಂದರೆ ಯಾವ ಥರ ಮಾಡಿದ್ವಿ ಅಂದರೆ ನೀವೇ ನೋಡಿರ್ಬೋದು ಇವಾಗ ಹಾಲಲ್ಲೆಲ್ಲ. ಸೊ ಆಮೇಲೆ ನನ್ನ ಮೈದಾ ಎಲ್ಲ ಈ ಕಡೆ ರೂಮ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ನನ್ನ ಮೈದಾ ಅಷ್ಟೇ ಹೆಲ್ಪ್ ಮಾಡೋರು. ಅವರು ಒಂದು 2 hours ಟೈಮ್ ಸ್ಪೆಂಡ್ ಮಾಡಿದ್ರು ನಮ್ಮ ಜೊತೇಲಿ, ಎಲ್ಲ ಎತ್ಕೊಡೋದು ಇಳಿಸೋದು ಅದನ್ನೆಲ್ಲ ನಾನು ಹೆಂಗೆ ವೀಡಿಯೋ ಮಾಡೋದಕ್ಕಾಗತ್ತೆ. ಸೊ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕಲ್ಲ, ನಮ್ಮ ಫೋಕಸ್ ಎಲ್ಲ ಪೂರ್ತಿ ಕ್ಲೀನಿಂಗ್ ಮೇಲೆ ಇತ್ತು. ಸ್ವಲ್ಪ ಎಲ್ಲ ರೂಮೆಲ್ಲ ಕ್ಲೀನ್ ಆದಮೇಲೆ ಅವರು ಹೊರಟ್ಬಿಟ್ರು. ಆಮೇಲೆ ನಾನು ಅವಳು ಇಬ್ಬರೇ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಂಡ್ವಿ. ಚೇರ್ಗಳು ಕೂಡ ಬಿಟ್ಟಿಲ್ಲ. 4 ಚೇರ್ ಇತ್ತು, 1 ಚೇರ್ ಏನೋ ಒಡೆದೋಗ್ಬಿಟ್ಟಿದೆ. ಇನ್ನು 3 ಚೇರ್ಗಳು ಕೂಡ ಬಿಟ್ಟಿಲ್ಲ, ಎಲ್ಲ ತೊಳೆದಿದ್ದೀನಿ ನಾನು. ಅವಳು ಏನೇನೋ ಮಿಕ್ಕಿದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಅವಳು ಕೂಡ ಮಾಡ್ಕೋತಾ ಇದ್ಲು. ಎಲ್ಲ ಮುಗಿಸಿ ಅಷ್ಟೊತ್ತಿಗೆ ಹಾಗೆ ಹೋಯ್ತು. ಸಂಜೆ ಅಷ್ಟೊತ್ತಿಗೆ ನಾವು ಎಲ್ಲ ತೊಗೊಂಬಂದು ಒಳಗಡೆ ಜೋಡಿಸ್ಬಿಟ್ಟು, ತಟ್ಟೆ ಸ್ಟ್ಯಾಂಡಲ್ಲಿ ಎಷ್ಟು ಗಲೀಜಿತ್ತು ಅಂದರೆ ಇನ್ನು ರೂಮು ಸೆಲ್ಫ್ ಮೇಲೆ ನಾನೇ ಹತ್ತೋಣ ನೋಡೋಣ ಅಂತ ಹೇಳ್ಬಿಟ್ಟು ಹತ್ತಿದೆ. ಸೊ ನನಗಂತೂ ಸ್ವಲ್ಪ ತಲೆ ಸುತ್ತು ಬಂತು. ಇದು ನೋಡ್ತಾ ಇರ್ಬೋದು, ಎಲ್ಲ ಸೀರೆ ಹೊಚ್ಬಿಟ್ಟು ಎಲ್ಲ ನೀಟಾಗೆಲ್ಲ ಜೋಡಿಸಿದ್ದಾಯಿತು. ಕಿಚನಲ್ಲಿ ಮಾತ್ರ ನಾನು ಸೆಲ್ಫ್ ಮೇಲೆ ನೋಡೋಣ ಅಂತ ಹತ್ತಿದೆ. ಸೊ ಸ್ವಲ್ಪ ತಲೆ ಸುತ್ತು ಬಂದಂಗೆ ಆಯಿತು. ಹಂಗೂ ನಿಧಾನಕ್ಕೆ ಸ್ವಲ್ಪ ನಾನು ಯಾಕೆ ಹತ್ತಕ್ಕೆ ಹೋದೆ, ಅವಳನ್ನೇ ಹತ್ತಿಸಿದ್ರು ಆಗ್ತಿತ್ತಲ್ಲ ಅಂತ ನನಗೂ ಹಂಗೂ ಸ್ವಲ್ಪ ಕೈಕಾಲೆಲ್ಲ ನಡ್ಕ ಬಂತು. ಹಂಗೂ ಹಿಂಗೂ ಸ್ವಲ್ಪ ಹೆಂಗೋ ಧೂಳು ಹೊಡೆದ್ಬಿಟ್ಟು ನಾನು ಎಲ್ಲ ಒರೆಸ್ಬಿಟ್ಟು ಕಿಚನಿಂದ ಕೆಳಗಡೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಿಚನಲ್ಲಿ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ತೊಗೊಂಡೋಗಿ ಆ ಕಡೆ ರೂಮಲ್ಲಿ ಇಟ್ಟಿದ್ದಾಯಿತು. ಇನ್ನು ಈ ಕಡೆ ರೂಮಲ್ಲಿ ಈಗ ನಾಳೆ ಮಟನ್ ಸಾಂಬಾರು 2 ಮರಿ ಕಟ್ ಮಾಡ್ತಿದ್ವಿ. ಸೊ ಅದಕ್ಕೆ ಪಾತ್ರೆಗಳು ಏನೇನು ಬೇಕೋ ಎಲ್ಲ ಈ ಕಡೆ ರೂಮಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಚೀಲ ಕಟ್ಬಿಟ್ಟು ಆ ಕಡೆ ರೂಮಲ್ಲೆಲ್ಲ ಜೋಡಿಸ್ಬಿಟ್ವಿ. ಇನ್ನು ಈ ಕಡೆ ಹಾಲೆಲ್ಲ ಪೂರ್ತಿ ಕ್ಲೀನಾಗಿತ್ತು. ಇನ್ನು ಫಿಶ್ ಟ್ಯಾಂಕ್ ಒಂದು ವಾಶ್ ಮಾಡಬೇಕಿತ್ತು. ಶೋಕೇಸ್ ಒಂದು ಪೂರ್ತಿ ಶೋಕೇಸು ಎಲ್ಲ ಕ್ಲೀನ್ ಆಗೋಗಿತ್ತು. ಇನ್ನು ಬ್ಯಾಲೆನ್ಸ್ ಇದ್ದಿದ್ದು ಅಂದರೆ ಫ್ರಿಜ್ಜು ಮತ್ತು ಫಿಶ್ ಟ್ಯಾಂಕು. ನೀವೇ ನೋಡ್ತಾ ಇರ್ಬೋದು ಫ್ರಿಜ್ಜು ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ ಅಂತ. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ ಕ್ಲೀನ್ ಮಾಡಬೇಕು ಮಾಡಬಾರ್ದು ಅಂತ ಹೇಳಿಬಿಟ್ಟು. ಇನ್ನೇನೆಲ್ಲ ಇನ್ನು ಫ್ರಿಜ್ಜು ಮತ್ತು ಫಿಶ್ ಟ್ಯಾಂಕ್ನ ನಾವು ಮಂಡೆಗೆ ಇಟ್ಕೊಂಡು ಫುಲ್ಲು ಶೋಕೇಸ್ನು ಅಷ್ಟೇ ಮಂಡೆಗೆ ನಾವು ಅದನ್ನು ಇಟ್ಕೊಂಡ್ವಿ. ಇದು ಪಾತ್ರೆ ಎಲ್ಲ ಜೋಡಿಸಿ ಮುಗಿಸಿ, ನಮ್ಮ ಅತ್ತೆದೇ ಅಡುಗೆ ಎಲ್ಲ ನಮ್ಮ ಅತ್ತೆನೇ ಮಾಡಿದ್ದು. ಪಾತ್ರೆ ಎಲ್ಲ ಜೋಡಿಸಿ ಮುಗಿಸಿ ಆಮೇಲೆ ಮಂಡೆ ಬೆಳಿಗ್ಗೆ ಎದ್ದು ಅನ್ನ ಸಾಂಬಾರು ಮಾಡಿಬಿಟ್ಟೆ, ನಾನೇ ಅಡುಗೆ ಮಾಡಿದೆ. ತಿಂದುಬಿಟ್ಟು ಅದಾದಮೇಲೆ ಶೋಕೇಸ್ ಒರೆಸ್ಕೊಂಡ್ಳು, ಫಿಶ್ ಟ್ಯಾಂಕು ನಾನು ತೊಳ್ಕೊಟ್ಟೆ, ಫ್ರಿಜ್ಜೆಲ್ಲ ಅವಳೇ ಕ್ಲೀನ್ ಮಾಡಿಕೊಂಡ್ಳು ನನ್ನ ವಾರ್ಗಿತ್ತಿ. ಅದಾದಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ನನ್ನ ಮೈದಾ ಸಾಮಾನು ತೊಗೊಂಬರೋದಕ್ಕೆ ರೇಷನ್ನು ಅದು ಇದು ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತರಕಾರಿ ಇರುತ್ತಲ್ವ, ಏನೇನೋ ಮೊಟ್ಟೆಗಳು ಎಲ್ಲ ತೊಗೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ನಾವು ಎಲ್ಲ ನಾನು ಅವಳು ಇಬ್ಬರು ಹೋದ್ವಿ.
ಹೋಗಿ ಎಲ್ಲ ಏನೇನು ಬೇಕೆಲ್ಲ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದರು. ಮುಂಚೆನೇ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ವಿಳೆದೆಲೆ, ಅಡಿಕೆ, ಹೂವು, ಹಣ್ಣು, ಕಾಯಿ, ಇನ್ನು ತೆಂಗಿನಕಾಯಿ ಅಂತೂ ಊರಲ್ಲೇ ಇದೆ ಅಲ್ವಾ. ಸೊ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿ ಮನೆಗೆ ರೇಷನ್ ತವಿಂದ ಹಿಡಿದು ಪ್ರತಿಯೊಂದು ಎಲ್ಲ ಬಟ್ಟೆ ಸೋಪು, ಮೈ ಸೋಪು ಏನೇನು ಬೇಕೋ ಎಲ್ಲ ಶಾಂಪು ತವಿಂದ ಎಲ್ಲ ಮನೆಗೂ ರೇಷನ್ ಸಮೇತ ತೊಗೊಂಬಂದಿದ್ದಾಯಿತು. ಇನ್ನು ವಾಟರ್ ಬಾಟಲ್ ಎಲ್ಲ ಕೇಸ್ನೇ ತೊಗೊಂಡಿದ್ದಾಯಿತು. ಇನ್ನು ಸ್ವಲ್ಪ ಟೇಬಲ್ಲು ಚೇರ್ಗೆ ಎಲ್ಲ ಬುಕ್ ಮಾಡಿಬಿಟ್ಟು ಒಟ್ಟಿಗೆ ಹೆಂಗೂ ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಡು ಹೊರಟಿದ್ದಾಯಿತು. ವಾಟರ್ ಬಾಟಲ್ ಕೇಸ್ಗಳನ್ನ ಹಂಗೆ ಆಟೋಗೆ ಹಾಕ್ಕೊಂಡು ಕಾರ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನು ಐಟಮ್ಸ್ ಜಾಸ್ತಿ ಇದೆ, ಡಿಕ್ಕಿಗೆಲ್ಲ ಜಾಸ್ತಿ ಭಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋಗಿದ್ದಾಯಿತು. ಆಟೋದಲ್ಲಿ ಹೋಗಿ ಎಲ್ಲ ತೊಗೊಂಡು ಪೂರ್ತಿ ಮುಗಿಸ್ಕೊಂಡು ಹಾಗೆ ಒಂದೆರಡು ಸೀಟ್ ಅದು ಹಂಗೇ ಅವ್ರನ್ನೂ ಕರ್ಕೊಂಡು ಇನ್ನು ಅಲ್ಲಿ ನಾವು ಹೋದ್ಮೇಲೆ ಮಾಮೂಲಿ ನಮ್ಮ ಪ್ಲೇಸ್ ಗೊತ್ತಿದೆಯಲ್ಲ, ಅಲ್ಲೋಗಿ ಟೀ ಕುಡಿಯೋ ತನಕ ಬಿಡಲಿಲ್ಲ. ಟೀ ಕುಡ್ಕೊಂಡು ವಾಪಸ್ಸು ಮನೆಗೆ ಬಂದಿದ್ದಾಯಿತು. ಇದು ಸೋಮವಾರದ್ದು. ಇನ್ನು ಮನೆಗೆ ಬಂದು ರೇಷನ್ ಎಲ್ಲ ಸುರಿದು ಆಟೋದಿಂದ ಎಲ್ಲ ಮೊಟ್ಟೆಗಳು, ವಾಟರ್ ಬಾಟಲು, ಅದು ಇದು, ಫಿಶ್ ಟ್ಯಾಂಕ್ ನೋಡ್ತಾ ಇರ್ಬೋದು. ಫಿಶ್ ಟ್ಯಾಂಕು ಫ್ರಿಜ್ಜೆಲ್ಲ ಬೆಳಗ್ಗೆನೇ ಕ್ಲೀನ್ ಮಾಡಿ, ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇತ್ತು, ಅದೊಂದು ದೇವ್ರ ಮನೆ ಒಂದು ಬಿಟ್ಟು ನಾನು ಅವಳು ರೇಷನ್ ಅಂಗಡಿಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ದಾಯಿತು. ನನ್ನ ಮೈದ ಕರ್ಕೊಂಡು ಹೋಗಿದ್ರು ಆಟೋದಲ್ಲಿ. ಅಲ್ಲಿಂದ ಬಂದಮೇಲೆ ಆಮೇಲೆ ಬಂದು ದೇವ್ರ ಮನೆ ಒಂದು ಬ್ಯಾಲೆನ್ಸ್ ಇತ್ತು. ನೀನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡಮ್ಮ, ನಾನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ಅಂತ ಅಂದೆ. ಸರಿ ಆಯ್ತಕ್ಕ ಅಂದ್ಬಿಟ್ಟು ನಾನು ವಾರ್ಗಿತಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ಲು. ಅಷ್ಟೊತ್ತಿಗೆ ಇನ್ನೊಬ್ಬ ಮೈದ ಇದ್ದಾನೆ, ಅವನು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅವನು ಕರ್ಕೊಂಬಂದ ನನ್ನ ವಾರ್ಗಿತಿನ. ಅವಳು ಸ್ವಲ್ಪ ದೇವ್ರ ಮನೆಯೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟಿದ್ವಿ. ಇನ್ನು ಕಪ್ ಆಗಿಬಿಡುತ್ತಲ್ವ, ಸೊ ಒಂದು ಡ್ರೈ ಆಗಿರೋ ಬಟ್ಟೆ ಕೊಟ್ಟೆ, ಒರೆಸ್ಕೊಟ್ಬಿಡು ತಗೋ ಅಂತ ಹೇಳ್ಬಿಟ್ಟು ಅವಳು ಎಲ್ಲ ಒರೆಸ್ಕೊಡ್ತಾಯಿದ್ಲು. ಅಷ್ಟೊತ್ತಿಗೆ ಅವಳಿಗೆ ಸ್ವಲ್ಪ ಕಾಫಿ ಹುಚ್ಚು, ಅಕ್ಕ ಕಾಫಿ ಮಾಡೋಕ್ಕ ಅಂತ ಅಂದ್ಲು. ಇನ್ನು ನನ್ನ ವಾರ್ಗಿತಿ ಕುಡಿಯಲ್ಲ, ಇವಳು ಕುಡಿತಾಳೆ. ಅಕ್ಕ ಕಾಫಿ ಮಾಡೋಕ್ಕ ಅಂದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೊಂದು ಗ್ಲಾಸ್ ಕಾಫಿಗೆ ಇಟ್ಕೊಂಡು ಇನ್ನು ಅಡುಗೆ ಮಾಡಬೇಕಲ್ಲ, ಇನ್ನೆಲ್ಲ ಅಷ್ಟು ಜನ ಮನೇಲಿದ್ದೀವಿ. ಇನ್ನು ನನ್ನ ಈ ವಾರ್ಗಿತಿ ಮಾರ್ಗಿತಿನೂ ಬಂದರು. ಇನ್ನು ನನ್ನ ಆ ವಾರ್ಗಿತಿ ಗಂಡನೂ ನನ್ನ ಮೈದನೂ ಬಂದ್ಬಿಟ್ಟ. ಇನ್ನು ನಮ್ಮ ಯಜಮಾನ್ರೂ ಬರ್ತೀನಿ ಅಂತ ಸಡನ್ನಾಗಿ ಹೇಳಿದ್ರು. ಇನ್ನು ಎಲ್ಲರಿಗೂ ಅಡುಗೆ ಊಟ ಬೇಕಲ್ವ, ಸೊ ಎಲ್ಲರಿಗೂ ಅಷ್ಟು ಜನಕ್ಕೆ ಮಾಡಬೇಕು ಅಂದರೆ ಸರಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಸಾಂಬಾರಿತ್ತು ಎಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ 2 ಥರ ಸಾಂಬಾರಿತ್ತು, ಅದರಲ್ಲೇ ಅಷ್ಟು ಜನಕ್ಕೆ ಪೂರ್ತಿ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ನಮಗೂ ಬೆಳಗ್ಗೆಯಿಂದ ಕೆಲಸಗಳು ಮಾಡಿ ಸಾಕಾಗಿತ್ತು. ಸೊ ಎಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ತೊಗೊಂಬಂದಿದ್ವಲ್ಲ ವೆಜಿಟೇಬಲ್ಸು, ಸೊಪ್ಪುಗಳು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಪ್ರತಿಯೊಂದು ಸೌತೆಕಾಯಿ, ನಿಂಬೆಹಣ್ಣು ಏನೇನು ಬೇಕೋ ಎಲ್ಲ ಲಿಸ್ಟ್ ಮಾಡಿದ್ದೆ. ಸೊ ಅದನ್ನೆಲ್ಲ ತೊಗೊಂಬಂದಿದ್ನಲ್ಲ, ಎಲ್ಲ ಸೋಸಿ ಇಟ್ಕೊಂಬೋಣ, ಬೆಳಗ್ಗೆಗೆ ಈಸಿ ಆಗುತ್ತೆ ನಮಗೇನೆ ಅಂತ ಹೇಳ್ಬಿಟ್ಟು ನನ್ನ ವಾರ್ಗಿತಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ಲು. ಈ ವಾರ್ಗಿತಿ ಮತ್ತು ನಾನು ಇಬ್ಬರು ಸೇರಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ವಿ. ಅದೇ ಆಗಲೇ ಹೇಳ್ದಂಗೆ ಒಂದು ಫಂಕ್ಷನ್ನು, ಕಾರ್ಯಕಟ್ಟು, ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ಮನೆಗಳಲ್ಲಿ ಎಷ್ಟು ಜನ ಇದ್ದರೂ ಸಾಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಆದಮೇಲೆ ಇನ್ನೂ ಆಚೆ ಕಡೆ ಪ್ಯಾಸೇಜ್ನೆಲ್ಲ ತೊಳೆಯೋದಿತ್ತು. ಅದೇ ಟೈಮ್ಗೆ ಬೋರ್ ನೀರ್ದು ಕಲೆಕ್ಷನ್ಸು ಅದೇನೋ ಹೇಳ್ತಾರಲ್ಲ ಅದ್ರದ್ದು ಲೈನ್ ಕೊಟ್ಟಿದ್ರು ಕರೆಂಟು. ಸೊ ನಮ್ಮ ಬೋರಲ್ಲೇ ನೀರು ಬರ್ತಿತ್ತು, ಅದನ್ನು ನೀರು ತಗೊಂಡು ಎಲ್ಲ ತೊಳಿತಾ ಇದ್ವಿ. ಇನ್ನೊಬ್ಬ ಮೈದ ಇದ್ದಾರೆ, ಅವರು ಅದೇ ದೊಡ್ಡಪ್ಪ ಚಿಕ್ಕವ್ವನ ಮಕ್ಕಳು ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ತೊಳೆದು ಕೊಡೋದಕ್ಕೆ ಇಲ್ಲಿ ನೀನು ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡು ತೊಳಿತಿದ್ರು. ಅವ್ರು ತೊಳಿತಿರೋ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಳು ಲೋಕಿದು ಇದೆ ಬರ ಹೋಗಿ ಕ್ಯಾಮ್ರಕ್ಕೆ ಟಿಕ್ಕಾಕ ಅದಕ್ಕೆ ನೀರು ಹಾಕ್ಬಿಡು, ಒಂದು ಬಕೆಟ್ ಎತ್ಬಿಟ್ಟು ಅದಕ್ಕೊಂದು ಬಕೆಟ್ ನೀರು ಹಾಕ್ಬಿಡು, ಇದನ್ನ ಆ ಕಡೆಗೆ ಮಾಡೋದು. చెప్తా పెంచ
ಜಗ್ತಕ್ಕಲ್ಲ ಒಳಗೆ ಸೊಪ್ಪು ಇದೆ ಪರ್ಕೆ ಅಂದು ಪರ್ಕೆ ಏಯ್ ಜಗ್ತಕ್ಕಲ್ಲ ಮತ್ತೆ ಇದ್ರಲ್ಲೇ ಮಾಡ್ಬೋದೈತಲ್ಲ ಮತ್ತೆ ಯಾಕೆ ಕಷ್ಟಪಟ್ಟು ನಾನು ಪಾಚೆ ತಗೊಂಡು ಇದೆಲ್ಲ ವಾತಾವರಣ ಕೆಲಸ ಅಲೋಸಿ ಇಲೋಸಿ ಇವಾಗ ನೀರು ಒಯ್ಕೊ ನಾನು ನೀರು ಒಯ್ತೀನಿ ಇಲ್ಲ ನಾನು ನೀರು ಒಯ್ತೀನಿ ನೀರು ಇದೆಲ್ಲ ಕೈಲೋಡು ಕೂಡ ಕೊಡೋದು ಯಾಕೆ ಸಣ್ಣ ಅದು ಈಗಲೇ ಮತ್ತೆ ಈಗ ಎಲ್ಲರೂ ಒಂಥರ ಸೇರಿದಾಗ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಅಷ್ಟು ಎಂಜಾಯ್ ಮಾಡ್ಕೊಂಡು ಕೆಲಸಗಳು ಮಾಡಿದ್ದೀವಿ. ಅಷ್ಟೆಲ್ಲ ಕೆಲಸನ ನಮ್ಮ ಮನೆ ಊರಲ್ಲಂತೂ ಕ್ಲೀನ್ ಮಾಡೋದಕ್ಕೆ ಒಂದು ದಿನದಲ್ಲಿ ನಾವೆಲ್ಲ ಕ್ಲೀನ್ ಮಾಡಿದ್ದೀವಿ ಅಂದರೆ ನಾನು ನನ್ನ ವಾರ್ಗಿತೀನಿ ಎಷ್ಟು ಗ್ರೇಟ್ ಇರಬೇಕು. ಆ ಥರ ಎಲ್ಲ ಕ್ಲೀನ್ ಮಾಡಿರೋದು. ಅದ್ರಲ್ಲಿ ಆಮೇಲೆ ಇವಳೊಬ್ಳು ಬಂದು ನನ್ನ ವಾರ್ಗಿತಿ ಅವಾಗ ಎಷ್ಟೋ ಅವಳು ಬಂದಿದ್ದಕ್ಕೂ ಸ್ವಲ್ಪ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಮೈದಾ ಸ್ವಲ್ಪ ತಮಾಷೆ ಜಾಸ್ತಿ, ಕ್ಲೋಸ್ನೆಸ್ ಜಾಸ್ತಿ. ಅವರು ಎಲ್ಲ ತೊಳೆದು ಕೊಟ್ಬಿಟ್ಟು ಹೇಳೋದಕ್ಕೆ ಯೂಟ್ಯೂಬಲ್ಲಿ ಎಲ್ಲರಿಗೂ ಹೇಳು ನನ್ನ ಮೈದಾ ಬಂದ ನನ್ನ ಮನೆ ತೊಳೆದ ಅಂತ ಹೇಳು ಅಂತ ಇಂಡೈರೆಕ್ಟಾಗಿ ರೇಗಿಸ್ಕೊಂಡು ಮಾತಾಡ್ತಾಯಿದ್ರು. ಅದನ್ನೇ ತಮಾಷೆ ಮಾಡಿಕೊಂಡು ತೊಳಿತಾಯಿದ್ವಿ. ಬಿಡಿ ತೊಳಿತೀವಿ ಅಂದರು. ಇಲ್ಲ ತೊಳಿತೀನಿ ಬಿಡೋದಕ್ಕೆ ನಿಮ್ಗೆ ಉಜ್ಜಕ್ಕೆ ಬರ್ತಾಯಿಲ್ಲ ಸಾಕಾಗಿದ್ದೀರಾ ಪಾಪ ಅಂತ ಅದಕ್ಕೊಂದಷ್ಟು ರೇಗಿಸ್ಕೊಂಡು ಅವರೇ ಎಲ್ಲ ಉಜ್ಜಿ ಪಾಪ ತೊಳೆದ್ಕೊಟ್ಟು ಏನಕ್ಕಂದರೆ ಈ ಕಡೆ ಎಲ್ಲ ನೀಟಾಗಿತ್ತು. ಆ ಕಡೆ ಬಂದು ಡೈಲಿ ಅಲ್ಲಿ ದನದ ಕೊಟ್ಟಿಗೆ ಇರೋದ್ರಿಂದ ಕುರಿಗಳೆಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗ್ತಾವಲ್ಲ. ಸೊ ಎಲ್ಲ ತುಳಿದು ತುಂಬ ಅಂದರೆ ತುಂಬ ಎಲ್ಲ ಮೆತ್ಕೊಂಡು ತುಂಬ ಗಲೀಜಾಗ್ಬಿಟ್ಟಿತ್ತು. ಸೊ ಎಲ್ಲ ಉಜ್ಜಿ ತೊಳೆಯೋಕ್ಕೆ ಆಗ್ತಾ ಇರಲಿಲ್ಲ. ಅವರೇ ಎಲ್ಲ ನಿರ್ಮ ಪುಡಿ ಹಾಕ್ಬಿಟ್ಟು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಟ್ರು. ನೀಟಾಗೆಲ್ಲ ತೊಳೆದ್ಬಿಟ್ಟು ಇಷ್ಟು ಮುಗಿಸಿದ್ವಿ. ಇನ್ನು ಹಬ್ಬದ ವ್ಲಾಗು ನಾಳೆ ಬರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.